ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಆತ್ಮ ಪರಮಾತ್ಮ ಈ ಒಂದು ಅದ್ಭುತವಾದಂತಹ ಒಂದು ಶಿಬಿರ ಅಂತ ಹೇಳ್ಬೋದು. ಅಲ್ಲಿಂದ ಮುಂದೆ ಕೇವಲ ಒಂದು 6 ನಿಮಿಷದ ಹಾಡಿನಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿದರೆ 1-1.5-2 ಗಂಟೆ ನಾವು ವಿವರವಾಗಿ ಮಾತಾಡ್ತಾ ಹೋದರೆ ಖಂಡಿತವಾಗಿಯೂ ಮತ್ತಷ್ಟು ನಮಗೆ ಪರಮಾತ್ಮನ ಶಕ್ತಿ ಬರುತ್ತೆ ಅಂತ ಹೇಳಿ ಒಂದು ಸಂಕಲ್ಪ. ಹಾಗಾಗಿ ಮೊದಲಿಗೆ ಒಂದು ಭಾವಗೀತೆ ಇದೆ, ನೀವು ನಿಮ್ಮ ಒಳ ಮನಸ್ಸಿನಿಂದ ಇದನ್ನು ಗಮನಿಸಿ, ಹೊರಗಿನ ಯಾವುದೇ ರೀತಿಯ ಶಬ್ದಗಳನ್ನು ಗಮನಿಸದೆ ಈ ಹಾಡಿನ ಭಾವ ಏನಿದೆ ಅದನ್ನು ನೀವು ಗಮನಿಸಿ, ನಂತರ ಕಾರ್ಯಕ್ರಮ ಮುಂದುವರಿಸುವ. ಸರಿ ಎತ್ತಬೇಕು, ಹೀಗೆ ಮಾಡೋದಲ್ಲ. 1, 2, 3. ಓಕೆ, ಎಷ್ಟು ಜನ ಇದ್ದಾರೆ ಹಾಲಲ್ಲಿ? ಲೆಕ್ಕ ಮಾಡಿಲ್ಲ. ಈ ವ್ಯತ್ಯಾಸ ನಿಮಗೆ ಗೊತ್ತಿತ್ತಾ? ನಾವು ದೊಡ್ಡ ಸಾಧಕರು, ಹೌದಲ್ಲ? ಗುರುಗಳೇ, ನೀವೇನೋ ಬೊಗ್ಳೆ ಬಿಡ್ತಾ ಇದ್ದೀರಿ, ಅದು ಕೂಡ ಒಂಚೂರು ಬರ್ಬೋದು ಕೆಲವರಿಗೆ ತಲೆಯಲ್ಲಿ. ಇದಕ್ಕೆಲ್ಲ ಸಾಕ್ಷಿ ಇದೆ, ಇದಕ್ಕೆಲ್ಲ ವಿದ್ಯೆ ಇದೆ, ಇದನ್ನು ಕಲೀಲಿಕ್ಕೂ ವಿದ್ಯೆ ಇದೆ. ಸೈನ್ಸ್ ಆಫ್ ಲಿವಿಂಗ್ ಅಂತೇಳಿ, ಜೀವನ ವಿಜ್ಞಾನ ಅಂತೇಳಿ ವಿದ್ಯೆ ಇದೆ. ನಾನು ಪ್ರಥಮ ಹಂತದಲ್ಲಿ ಕಲ್ತದ್ದು ಇದನ್ನೇ. ಹಾಗಾಗಿ ನನಗೆ ಸಾಧನೆ ಮಾಡಲಿಕ್ಕೆ ಸುಲಭ ಆಗಿದೆ. ನೀವೆಲ್ಲೇನು ಮಾಡಿದ್ರಿ? ನೇರವಾಗಿ ಡೈರೆಕ್ಟ್ ಸಾಧನೆನೇ ಅಲ್ಲ. ಸಾಧನೆ ಮಾಡುವ ಮೊದಲು ನಾವು ಇದನ್ನು ತಿಳ್ಕೊಳ್ಬೇಕು. ತುಂಬ ಜನ ಬರ್ತಾರೆ, ಗುರುಗಳೇ ನೀವು ಇಷ್ಟು ದಿನ ಎಲ್ಲಿದ್ರಿ? ನಿಮ್ಗೆ ಹೇಗೆ ಸಾಧನೆ ಆಯಿತು ಇಷ್ಟು ಬೇಗ? ಸಾಧನೆ ಆಗಬೇಕಾದ್ರೆ ಮೊದಲು ನಾವು ಇದನ್ನು ತಿಳ್ಕೊಳ್ಬೇಕು. ಇಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಅಂತ ಹೇಳಿದ್ರೆ ನಮ್ಮ ದೇಹ ಅಲ್ಲ, ನಮ್ಮ ಹೆಸರು ಅಲ್ಲೇ ಅಲ್ವಾ? ಹೆಸರು ಕೇವಲ ಗುರುತಿಸುವಿಕೆಗಾಗಿ ಮಾತ್ರ. ಆದರೆ ನಾನು ಏನೇ ಮಾಡಲಿ, ಒಳ್ಳೆಯದು ಮಾಡಿ ಕೆಟ್ಟದ್ದು ಮಾಡಲಿ, ಅದು ನಂದು ಆತ್ಮ ಸಾಕ್ಷಿ ಅಂತ ಹೇಳ್ತೀವಿ ನಾವು. ಎಸ್, ಈ ಜಗತ್ತಿನಲ್ಲಿ ನಾವು ತಿಳಿಯದ ದೊಡ್ಡ ಸತ್ಯವಿದೆ. ನಾವು ಎಷ್ಟೇ ಬುದ್ಧಿವಂತರಾಗ್ಲಿ, ಎಷ್ಟೇ ಶಕ್ತಿವಂತರಾಗ್ಲಿ ಅಥವಾ ಶ್ರೀಮಂತರಾಗ್ಲಿ, ಯಾರು ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮ ಅದರ ಜೀವನದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ 3 ಮಾರ್ಗದಲ್ಲಿ ಒಂದು ಮಾರ್ಗಕ್ಕೆ ಕಳಿಸಲಾಗುತ್ತೆ. ಇವತ್ತು ಈ ಹಂತಕ್ಕೆ ಬಂದು ನಾನು ಈ ರೀತಿ ಮಾತಾಡಬೇಕಾದ್ರೆ ನಾನು ಮಾಡಿದಂತಹ ಸತ್ಯ ಏನಿದೆ ಅದು ನಮ್ಮನ್ನು ಕಾಪಾಡಿದೆ. ನೋಡುವವರು ಏನೇ ಹೇಳಲಿ ಬಿಡಿ, ಅಗತ್ಯನಿಲ್ಲ.
ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆತ್ಮ ಮತ್ತೆ ಅಧ್ಯಾತ್ಮ. ಆತ್ಮದ ಜಾಗೃತಿ ಆಗ್ಬೇಕಾದ್ರೆ ಅಧ್ಯಾತ್ಮದ ಬಗ್ಗೆ ನೀವು ತಿಳಿಲೇಬೇಕು. ಅಧ್ಯಾತ್ಮ ಅಂದ್ರೆ ಏನು? ನಮ್ಮ ಒಳಗಿರುವಂತಹ ಸಾಧನೆಯ ವಿಚಾರಗಳು, ಸಾಧನೆಯನ್ನ ಹೇಗೆ ಮಾಡಬೇಕು, ನಾವು ಅಧ್ಯಾತ್ಮದ ಜಾಗೃತಿಯನ್ನ ಹೇಗೆ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು. ಬಾಡಿ ಹೇಗಿತ್ತು? ಬಾಡಿ ಒಂದ್ಸಲ ಮೂಮೆಂಟ್ ಇದ್ದಾಗಿದ್ರು, ಒಂದ್ಸಲ ವೈಬ್ರೇಷನ್ ಅಂತ ಹೇಳಿದ್ರೆ ಬ್ರೀದಿಂಗ್ ಎಲ್ಲ ಒಂದ್ಸಲ ಚೇಂಜ್ ಆದಾಗೆ ಆಯ್ತು. ಲೈಟ್ ಒಂದ್ಸಲ ವೈಟ್ ಕಲರ್ದು ಸ್ಪಾರ್ಕ್ ತರ, ಒಂದ್ಸಲ ಏನೇನೋ ಬೇರೆ ಬೇರೆ ಸಿಂಬಲ್ಸ್ ಎಲ್ಲ ಇದಾದಾಗೆ ಆಯ್ತು. ಓಕೆ, relax, eyes open. ಏನಾಡು ಏನಾಡು ತಿರ್ತುಕೊಳ್ಳಿರ ತೂಪರ ಜಸ್ಟ್ कुल आराम से अंडते कुल्लेर अंडते ಏನು ದೇವರು ಶಕ್ತಿ ಅಲ್ಲ, ಅದು ನಿಮ್ಮದೇ ಶಕ್ತಿ, ನಿಮ್ಮ ಹತ್ರನೇ ಇದೆ. ಅರ್ಥ ಆಗುತ್ತಾ? ಈಗ ಅದನ್ನು ದೇವರ ಅನುಗ್ರಹ ಬೇಕು, ನಮಗೆ ದೇವರ ಮೇಲೆ ನಂಬಿಕೆ ಬೇಕು, ಭಕ್ತಿ ಬೇಕು, ಮೂಢನಂಬಿಕೆ ಅಲ್ಲ. ಜನರಿಗೆ ಸತ್ಯವನ್ನೇ ತಿಳಿಸ್ಬೇಕು. ದೇವರು ಬಂದು ಸರಿ ಮಾಡಿದಲ್ಲ, ದೇವರ ಅನುಗ್ರಹ ನಮಗೆ ಬೇಕು. ಆ ಶಕ್ತಿ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ದೇವರ ಅನುಗ್ರಹ ಅಗತ್ಯ ಇದೆ, ದೇವರ ಅನುಗ್ರಹ ಅಗತ್ಯ ಇದೆ. ಆದರೆ ನಿಮ್ಮಲ್ಲೇ ಇದೆ ಆ ಶಕ್ತಿ, ನೀವೇ ಗುಣಪಡಿಸೋದು. ಏನಾಗತ್ತಮ್ಮ? ಮಡಿಸಲಿಕ್ಕೆ ಬರೋದಿಲ್ವಾ? ಸ್ವಲ್ಪ ಬನ್ನಿ, ಒಬ್ಬರು ಸಾಕು, ಇನ್ನೂ ತುಂಬ ಹೊತ್ತಾಗತ್ತೆ. ಅದು ಯಾವ ಅಂಗದಲ್ಲಿ ಏನು ಸಮಸ್ಯೆ ಅದನ್ನು ನೀವು ನೋಡಿ ಚಿಕಿತ್ಸೆ ಮಾಡಲಿಕ್ಕೆ ಆಗತ್ತೆ. ಕೆಮರಿಟ್ಟು ನೋಡಿದಾಗ ಅಷ್ಟು ಪವರ್ ನಿಮ್ಮಲ್ಲಿ ಇದೆ. ನೀವು ಸುಮ್ಮನೆ ಕೇವಲ ಓದು, ದುಡ್ಡು, ತಿಂಡಿ, ಬಟ್ಟೆ, ಮೊಬೈಲ್ ಅಷ್ಟರಲ್ಲಿ ನಾವು ಏನಾಗಿದ್ವಿ? ಫಿಕ್ಸ್ ಆಗಿದ್ದೀವಿ. ಅದು ಬಿಟ್ಟು ನಿಮ್ಮೊಳಗೊಂದು ಆತ್ಮ ಇದೆ, ಪರಮಾತ್ಮ ಇದೆ. ಅದನ್ನು ಜಾಗೃತಿ ಮಾಡಿದರೆ ಏನಾಗ್ಬೋದು, ಏನು ಶಕ್ತಿ ನಿಮಗೆ ಸಿಗ್ಬೋದು, ಇದರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಯಾವುದು ಮೂಢನಂಬಿಕೆ ಅಲ್ಲ, ನಾನು ಹೇಳ್ತೀನಿ, ಮೂಢನಂಬಿಕೆ ಅಲ್ಲ. ಇನ್ನು ಯಾರೋ ಒಬ್ಬರು ಇದನ್ನು ನೋಡಿದ್ರು, ಗುರುಗಳಿಗೇನು ತಲೆ ಸರಿಯಿಲ್ಲ, ಮೂಢನಂಬಿಕೆ ವಿಚಾರನೇ ಇಲ್ಲ. ನಾನು ತಿಳಿಸುವಂಥದ್ದು ನೀವೇ ಪರಮಾತ್ಮರು, ನಿಮ್ಮಲ್ಲಿಯೇ ಶಕ್ತಿ ಇದೆ, ಅದನ್ನು ನೀವು ಕಂಡುಕೊಳ್ಳಿ ಅಷ್ಟೇ. ನನ್ನದು ಕಾಲ ಗಂಟು ನೋವು, ಮಡ್ಚಕ್ಕೆ ಬರೋದಿಲ್ಲ. ಇತ್ತೀಚೆಗೆ 1 ವರ್ಷ ಆಗ್ತಾ ಬಂತು. ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕೆಳಗೆ
ನಮಗೆ ಆಗುದಿಲ್ಲ. ಮಡಚೋಗಿ ಬರೋದು. ಸರಿ, ಅಲ್ಲಿ ಕೊಡಿ. ಏನಾದರೂ ಇಂಜೆಕ್ಷನ್ ತಗೊಂಡಿದ್ರಾ? ಎಂಥದ್ದು ಆಪರೇಷನ್ ಮಾಡಿದ್ರಾ? ಏನು ಮಾಡಲಿಲ್ಲ? ಮಾತ್ರೆ ತಕೊಂತ. ಓಕೆ, ಆಪ್ರೇಷನಲ್ಲಾದರೆ ಗ್ಯಾರಂಟಿ ಕೊಡೋದಿಲ್ಲ ನಾನು. ಕೈ ಕೊಡಿ, ಇದು ತಿರುಗಿಸಿ ಕೈ ಕೊಡಿ. 2 ಗಂಟೆ ಕೂಡ ಸಮಸ್ಯೆ ಇದೆಯಲ್ಲ? ಹಾಂ ಹಾಂ, ಓಕೆ. ಇದನ್ನು ಗಮನ ಕೊಡಿ. ಇಲ್ಲಿ ನೋವಿದೆಯಲ್ಲ, ಜೋರಿದೆಯಾ? ಕಾಲು ಸರಿ ಇಡಿ ಕೆಳಗೆ. ಹಾಂ, ಕೂತ್ಕೊಳ್ಳಿ. ಓಕೆ, ತಿರುಗಿಸಿಡಿ, ಕಣ್ಮುಚ್ಚಿ. ಅದೇ ಗಂಟು ಎಲ್ಲಿ ನೋವಿದೆ, ಎಡಭಾಗ, ಅದನ್ನು ಗಮನ ಕೊಟ್ಟು ನೋಡಿ, ತಿರುಗಿಸಿ. ರಿಲ್ಯಾಕ್ಸ್, ಐಸ್ ಓಪನ್, ಕಣ್ ತೆರೀರಿ. ಈಗ ನೋಡಿ, ಎದ್ದು ನಿಲ್ಲಿ, ಎದ್ದು ನಿಲ್ಲಿ. ಆರಾಮಿದ್ದೀರಲ್ಲ? ಕಾಲೆತ್ತಿ, ಹಿಂದೆ ಎತ್ತಿ, ಹಿಂದೆ ಎತ್ತಿ, ಇನ್ನೂ ಎತ್ತಿ, ಎತ್ತಿ. ಕೂತ್ಕೊಳ್ಳಿ ಕೆಳಗೆ. ಕೂತ್ಕೊಳ್ಳಿ. ವೆರಿ ಗುಡ್. ಮಡಚಿ. ಕ್ಲಿಯರ್ ಆಯ್ತಲ್ಲ? ಇನ್ನು ಅಭ್ಯಾಸ ಮಾಡಬೇಕು. ಇನ್ನಾಗುತ್ತಲ್ಲ, ಈಗ ಈಗ ಈಚೆ ಬಗ್ಗೆ ಬಂತು ನೋಡಿ. ಹಾಂ, ಇದು ದಿನ ಅಭ್ಯಾಸ ಮಾಡಿ. ಓಕೆ, ನೀವು ಎದ್ದು ಕೂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ಮತ್ತು ಕಲ್ಲುಪ್ಪಿದೆ ನೋಡಿ, ಅದನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಬೇಕು. ಅದಕ್ಕೆ ಒಂದು ಕಾಟನ್ ಬಟ್ಟೆ ಅದ್ದಿ 2 ಗಂಟೆಗೆ ಇಡಿ, ಶೇಕ ಕೊಡಿ, ಕ್ಲಿಯರ್ ಆಗುತ್ತೆ. ಅದು ಹೆಚ್ಚಾಗಿ ಕ್ಯಾಲ್ಸಿಯಂ ಪ್ರಾಬ್ಲಮಿಂದ ಬರೋದು. ಓಕೆ, ಅದು ಅಭ್ಯಾಸ ಮಾಡಿ. ಮತ್ತೆ ಹೇಳ್ತೀನಿ, ಮಾತ್ರೆ ದುಡ್ಡು ನಾನು ಕೊಡಿ. ನಿಧಾನ ಹೋಗಿ ಅಮ್ಮ. ಓಕೆ, ಕ್ಲಿಯರ್. ಆರು ಯಾ ಸತ್ಯ ಅನ್ಪ ಯಾನ ಮನೆ ಅಲ್ಲಿ ಕುಡ್ಲ ಹಾಸ್ಪಿಟಲ್ ಹೋದು ಎನ್ನು ಖಾಲಿ ಮೇರೆ ಬಾಬಲ ಮೇರೆ ಹೆಂಗ್ ಕನ್ನಡ ಬಂಡ ಅರೇನು ಎನ್ನೊಂದು ಯಾನು ಸತ್ಯ ಬನ್ಪೆ ಪಿದೆ ಬತ್ತ ಪಣಂದುಲ್ಲೇರು ಅರ್ನ ಬೊಡೆದಿ ಬುಲ್ತೊಂದು ಬೋಂದಿತ್ತಿನಾರು ತೆಲ್ತೊಂದು ಬರೋದು ಖುಷಿಟ್ಟು ಬರಂದುಲ್ಲೇರು. ಆ ಮನಸ್ಸಿಗೆ ಹೆಂಚಿನ ಒಂಜಿ ಖುಷಿ ಪಂಡ ಈ ಸಲ ಹೆಂಗೆ ಸತ್ಯ ಅನ್ಪೆ ಅವು ಬಂಡ್ರೆಗೆ ಸಾಧ್ಯ ಇಜ್ಜಿ ಅಂಚಿನ ಒಂಜಿ ಘಟನೆ ಇಂಚಿನ ಮಸ್ತ್ ಯಾನ ಪ್ರಾಬ್ಲಮ್ ಗುರುಜಿ ನಡೆ ಬತ್ತಿನಾಗಲಿ ತೂತೆ ನನ್ನಲ್ಲ ಈ ಮೇರೆ ಇಂಚಿನ ಎತ್ತೋ ಜನ ಕಷ್ಟಡು ಬರ್ಪಿನಾಗಲಿ ಆರೋಗ್ಯ ಸಮಸ್ಯೆ ಪೂರ ಸರಿಯಾಗಿ ಬಂದೆ ಅಂತ ದೇವರ ನಟೊಂದುಲ್ಲೆ ಮೇರೆಗೆ ಕೋಟಿ ಕೋಟಿ ನಮಸ್ಕಾರ. ಇವರು ಗುರೂಜಿ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ.